ಸ್ವಾಗತಂ ಸುಸ್ವಾಗತಂ. ಗುಡ್ ಮಾರ್ನಿಂಗ್, ನಾನು ನಿಮ್ಮ NS Truck Traveler. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ನಮ್ಮೂರಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು 5 ದಿವಸ ಆಗಿತ್ತು ಊರಿಗೆ ಬಂದು ನಿಲ್ಲಿಸಿ ಆಯ್ತು ಪೂಜೆಗೆ ಬಂದನು. ಇವತ್ತು ಹೋಗ್ತಾ ಇದ್ದೀವಿ, ಇವತ್ತು 6ನೇ ತಾರೀಕು. ಯಾಕಂದರೆ ನಮಗೆ ಈ ಕಡೆಯಿಂದ ಲೋಡುಗಳು ಇರಲಿಲ್ಲ, ಆ ಕಡೆ ಹೋಗಿದ್ದ ಕಡೆ ಎಲ್ಲ ಆಲ್ಟ್ ಆಗ್ತಿದ್ವು. ನಮ್ಮ 2 ಗಾಡಿಗಳು ಹೋಗಿ ಆಲ್ಟ್ ಆಗಿದ್ದಾವೆ. ಯಾಕಂದ್ರೆ GST ಕಮ್ಮಿ ಆಗಿರೋದ್ರಿಂದ ಲೋಡ್ ಒಂದು ಸ್ವಲ್ಪ ಡಲ್ ಆಗಿಬಿಟ್ಟಿದ್ವು. ನಾನು ಈ ಟ್ರಿಪ್ಪಲ್ಲಿ ಮೊನ್ನೆ ಮಂಗಳೂರಿಗೆ ಬಂದಿದ್ದಲ್ಲ, ಆ ಟ್ರಿಪ್ಪಲ್ಲಿ ಆಲ್ಟಾಗೆ ಬಂದಿದ್ದೆ 5 ದಿವಸ. ಅದ್ರಾಗ 4 ಟೈರ್, ಇದು 2 ಟೈರ್ ಬೇರೆ ಹೊಡೆದೋಗಿದ್ದು. ಮೊದಲೇ 2 ಟೈರ್ ಹಾಕ್ಬೇಕಾಯ್ತು, ಇನ್ನೂ 2 ಟೈರ್ ಹಾಕ್ಬೇಕು. ಒಟ್ಟು 4 ಟೈರ್ ಹಾಕ್ಬೇಕು. ನಮ್ಮ ಓನರಿದ್ದು ನೋಡೋಣ ತಡೆ ಆತಾಗ ಗಾಡಿ ಎಲ್ಲಿ ನೋಡಿದ್ರೆ ಆಲ್ಟ್ ಆಗ್ತದವೆ, ಇಲ್ಲಿ ನೋಡಿದರೆ ಲೋಡ್ಗೆ ಗಾಡಿ ಕೇಳೋದೇ ದಿಕ್ಕಿಲ್ಲ, ಲೋಡಿಂಗ್ ಬೇರೆ ಇದೆಲ್ಲ ಐತೆ ಅಂತಂದು ಹೇಳಿದ್ರು. ರಾತ್ರಿ ಫೋನ್ ಮಾಡಿ ನಾಳೆ ಗಾಡಿ ದುರುಗ್ತಂಬ, ಗಾಡಿ ಎಲ್ಲ ಕಳಿಸು, ಕೋರ್ಟ್ಗೆ ಬಂದಿರೋದು ನೋಡೋಣಂತೆ. ಬೆಳಗ್ಗೆ ಟೈರ್ ಹಾಕೋಣ, ಇನ್ನು ಒಂದೆರಡು ಮ್ಯಾಟ್ ಹಾಕ್ಬೇಕು. ಅದು ಮಳೆ ಬಂದಾಗ ಡೀಸೆಲ್ ಟ್ಯಾಂಕ್ ಒಳಗೆ ನೀರು ಹೋಗ್ತಿದ್ದಾವೆ. ಡೀಸೆಲ್ ಟ್ಯಾಂಕ್ ಹತ್ರ ಮ್ಯಾಟ್ ಇಲ್ಲ, ರೈಟ್ ಸೈಡಿಗೆ ಲಿಫ್ಟ್ ಇತ್ತು, ಅಲ್ಲಿ ಮ್ಯಾಟ್ ಹಾಕ್ಬೇಕು. ಇವಾಗ ಹೋಗ್ತಾ ಇದೀನಿ ನೋಡಿ, ನಮ್ಮೂರು ದಾಟಿ ನೋಡಿ. ಯಾವ್ದು ಇದು ಅಣ್ಣಚ್ಚಿ ಗಾಡಿ ಯಾಕೋ ಕಂಟೈನರ್ ಲೆಫ್ಟ್ ಸೈಡಿಗೆ ಮಕ್ಕೊಂಬಿಟ್ಟೈತೆ. 15 ಅಡಿ ಕಂಟೈನರ್ ಮಾಡ್ತಿದ್ದಾರೆ ನೋಡಿ ಅವರು. ಸೀದಾ ಊರು ದಾಟಿ ಇನ್ನೂ ಬಂದಿರೋದಷ್ಟೇ ನೋಡಿ. ಗುರು ಸರ್ವಿಸ್ ಸ್ಟೇಷನ್ ಯಾರು ಬಂದಿಲ್ಲ, ಎಲ್ಲ ರಜೆ ಮಾಡಿದ್ದಾರೆ ನೋಡಿ. ಆಗಿದ್ದು ಹಂಗೆ ಹೇಳಿದ್ರು ಓನರು, ಹುಡುಗರು ಯಾರಿಲ್ಲ ರಜೆ ಮಾಡಿದ್ದಾರೆ ಅಂದಾಗ ನಾನು ಹೇಳಿದೆ ಬಾರಣ್ಣ ನಾನೇ ತೊಳ್ಕೊತೀನಿ, ಬರೀ ನೀರೊಂದು ಹೊಡ್ಕೊತೀನಿ ಸಾಕು, ತೊಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊತೀನಿ ಅಂತೇಳಿ ಕರೆದೆ. ಯಾಕಂದರೆ ಇಡ್ಲಿ ಬೊಗ್ಗಿದ್ರೆ ಲೋಡ್ ಮಾಡಲ್ಲ, ಪ್ಲ್ಯಾಟ್ಫಾರ್ಮ್ ಕ್ಲೀನ್ ಇರಬೇಕು ಅಂತಾರೆ. ಅದಕ್ಕೆ ನೋಡಿ ಎಲ್ಲ ಕ್ಲೀನಾಗಿ ತೊಳಿತಾ ಇದ್ದೀನಿ. ಇವಾಗ ಸೈಡಿಗೆ ಒಂಚೂರು ನೀರು ಹೊಡ್ಕೊಂಡು ಹೋಗೋದೇನೆ. ಇನ್ನು ವೈರಿಂಗ್ ಕೆಲಸ ಐತೆ, ಯಾಕೋ ಹಗಲೆಲ್ಲ ಶಾರ್ಟಾಗಿ ಹಾರನ್ನು ಹೆಡ್ಲೈಟ್ ಹೋಗ್ತಿದ್ದಾವೆ, ಅದನ್ನು ರೆಡಿ ಮಾಡಿಸ್ಬೇಕು. ಮತ್ತು ಟೈರ್ ಹಾಕ್ಕೋಬೇಕು, ಓನರ್ ಬರ್ತೀನಿ ಅಂದಿದ್ದಾರೆ ನೋಡಿ. ಅಲ್ಲಿಗೆ ಎಲ್ಲ ಗ್ಯಾಪ್ ಬಿಟ್ಬಿಟ್ಟತೆ, ಇದನ್ನೊಂದು ಸ್ವಲ್ಪ ರೆಡಿ ಮಾಡಿಸ್ಬೇಕು. ಒಂದು ದಿನದ ಕೆಲಸ ಅಷ್ಟೇ ಇದು. ಒಟ್ಟು ಪ್ಲ್ಯಾಟ್ಫಾರ್ಮ್ ಎಲ್ಲ ಕ್ಲೀನ್ ಇರ್ಬೇಕು ನಾವು ಲೋಡ್ ಮಾಡೋದಕ್ಕೆ. ಅವರು ಬಿಳೆ ಚೀಲ ತುಂಬ್ತಾರೆ, ಚೀಲ ಗೊಬ್ಬಾಗ್ತದೆ ಅಂತೇಳಿ ಲೋಡೇ ಮಾಡಲ್ಲ. ಅದಕ್ಕೆ ನೀರು ಹೊಡಿತೇನೆ, ಇಲ್ಲಾಂದಿದ್ರೆ ಹಂಗೆ ಲೋಡ್ ಮಾಡ್ತಿದ್ದು ನಾನು. ಇನ್ನು ಹೈಟೆಕ್ಕಿಗೆ ಸರಿಯಾಗಿ ಬೋಲ್ಟ್ ಹಾಕಿಲ್ಲ, ಹಾಕಿ ನಿಲ್ಸಿದ್ನ ಅಷ್ಟೇ ಅರ್ಧ ಇನ್ನೊಂದು ಸ್ವಲ್ಪ ಐತೆ ನೋಡಿ. ಅರ್ಧ ತೊಳೆದ್ಬಿಟ್ಟಿದ್ದೀನಿ ನಾಳೆ ನೀರು ಹೊಡೆದು, ಇನ್ನೊಂದು ಸ್ವಲ್ಪ ಅರ್ಧ ಹೊಡೆದ್ರೆ ಆಯ್ತು. ಮತ್ತು ಕೆಳಗೆ ಅಂಡರ್ ಚಾಸಿಗೆಲ್ಲ ಕೋಕಿರುತ್ತೆ, ಅದಕ್ಕೆಲ್ಲ ನೀರು ಹೊಡಿಬೇಕು. ಓನರೆಲ್ಲ ಹೋಗಿದ್ದಾರೆ, ಬನ್ನಿ ನಾವು ನೀರು ಹೊಡ್ಕೊಂಡು ಸಿಗ. ಗುಡ್ ಮಾರ್ನಿಂಗ್ ಗೆಳೆಯರೇ, ನಾನು ನಿಮ್ಮ NS Truck Traveler. ನಿನ್ನೆ ಟೈರ್ ಹಾಕಿ ಹೊಸ ಟೈರ್ ತಗೊಂಡು ಅಂಗಡಿ ಹತ್ರ ಹೋಗಿ ಟೈರ್ ಹಾಕ್ಸೋಕ್ಕೆ ಪಂಚರ್ ಅಂಗಡಿ ಹತ್ರ ಬಿಟ್ಟು ನನಗೊಂಚೂರು ಕೆಲಸ ಇತ್ತು, ಹೋಗಿದ್ದೆ ಮನೆಗೆ. ಅವಾಗಿನ್ನೇನು ನಮ್ಮ ಹುಡುಗ ಬಂದ ಗಾಡಿ ಹತ್ರ ಅವನ್ನೆಲ್ಲ ರೆಡಿ ಮಾಡಿಸ್ತಾ, ಮತ್ತು ಓನರ್ಗೆ ಹೇಳಿ ಹೋಗಿದ್ದೆ ರೆಡಿ ಮಾಡಿಸಿ ನಿಲ್ಸು ಅಂತೇಳಿ. ಆಮೇಲೆ 5:15ಗೆ ಒಂದು ಲೋಡ್ ಬಂತು ಅನಂತಪುರದಿಂದ ಗುಜರಾತ್ಗೆ. ಅನಂತಪುರ ಅಂದರೆ ಅನಂತಪುರ ಅಲ್ಲ ಪ್ರಾಪರ್, ಅನಂತಪುರದಿಂದ ಮುಂದೆ ಬರಬೇಕು ಪಾಮಿಡಿ ಅಂತೇಳಿ. ಅಲ್ಲಿಂದ ಗುಜರಾತಿಗೆ ಲೋಡ್ ಬಂತು, ವಿನಾಯಕ ರೈಸ್ ಮಿಲ್ಲಿಂದ ಅಂತೇಳಿ. ಆ ಮಿಲ್ಲಿಗೆ ಬಂದು ರಾತ್ರಿ ಇಲ್ಲಿಗೆ ಬಂದರೆ ಅಲ್ಲೇ 5:15ಗೆ ಬಿಟ್ಟರು. 9:30 ಆಗಿತ್ತು ಇಲ್ಲಿಗೆ ಬಂದಾಗ ನೈಟೇ ಲೋಡ್ ಆಯ್ತು. ಅಂದರೆ ನಾವು ರಿವರ್ಸ್ ಹೊಡೆದು ಮಕ್ಕೊಂಬಿಟ್ಟಿದ್ವಿ. ಅವ್ರು ಲೋಡ್ ಮಾಡಿ ಹೋಗಿದ್ದು 1 ಗಂಟೆನೂ 1:15 ಆಗಿತ್ತು. ಹಗ್ಗ ಟಾರ್ಪಲ್ ಹಾಕಿರೋದ್ರು ನಾವು ಹಾಕಲಿಲ್ಲ. ಬೆಳಗ್ಗೆ ಎದ್ದು ಹಗ್ಗ ಟಾರ್ಪಲ್ ಹಾಕ್ಕೊಂಡು ಹೋಗ್ತಾಯಿದ್ವಿ ನೋಡಿ. ಟೈಮಲ್ಲಿ 7 ಗಂಟೆ ಆಯಿತು. ಇನ್ನೂ ಜಸ್ಟ್ ಒಂದು 4-5 ಕಿಲೋಮೀಟ್ರ್ ಬಂದೀವಿ ಅಷ್ಟೇ ನೋಡಿ. ಇವಾಗ ಹೋಗ್ತಾಯಿದ್ವಿ. ಇವಾಗ ಯಾವ ಕಡೆ ಹೋಗೋಣ ಅಂತ ನೋಡ್ತಾಯಿದ್ವಿ. ನಾವು ಹಿಂಗೆ ಆದೋನಿ ರಾಯಚೂರು ಹಿಂಗೆ ಹೋಗೋಣ ಅಂತಿದ್ವಿ. ಅಲ್ಲಿ ನಗರ ಲೋನಿ ರೋಡ್ ಬಂದಿರೋ ಕಾರಣದಿಂದ ಅಲ್ಲಿ ಸುತ್ತಾಡ್ಬೇಕಾಗ್ತದೆ. ಅದಕ್ಕೆ ಅಲ್ಲಿ ಯಾಕೆ ಸುತ್ತಾಡೋದು, ಇಲ್ಲೇ ಹೋಗ್ಬಿಡೋಣ ಹೈವೇ ಮೇಲೆ ಅಂತ ನೋಡ್ತಾ ಇದ್ವಿ. ಅದೇ ಮೊನ್ನೆ 2 ಗಾಡಿ ಹೋಗಿದ್ವಲ್ಲ, ಹಂಗೆ ಹೋಗ್ಬಿಡೋಣ ಅಂತ ಎಸ್ಟಿಮೇಟ್ ಹಾಕಿದ್ದೀನಿ. ಸಮೃದ್ಧ ಹೈವೇ ಮೇಲೆ ಹೊಸ 4 ಟೈರ್ ಹಾಕ್ಬೇಕಾಯ್ತು ಗುರು. ನಮ್ಮ ಓನರ್ಗೆ ಹೇಳಿದರೆ 4 ಹಾಕಿಲ್ಲ, 2 ಹಾಕಿದ್ದಾನೆ. ಫ್ರಂಟಿಗೆ ಸೆಕೆಂಡ್ ಹಾಕ್ಸಲ್ಲಿಗೆ, ಬ್ಯಾಕಿಗೆ 2 ಹಾಕಂದರೆ ಒಂದು ಟ್ರಿಪ್ ಹೋಗ್ಬಾ ಹಾಕ್ತೀನಿ ಅಂತೇಳಿ ಯಾವತ್ತು ತಗೊಬಂದು ಹಾಕ್ಬಿಟ್ಟಿದ್ದಾನೆ. ಅದ್ರಾಗೆ ಒಂದು ಟೈರ್ ನಾವೇ ಗಾಡಿಗೆ ತೆಗ್ದಿದ್ದು ಬೇರೆ ಹಾಕ್ಬಿಟ್ಟಿದ್ದಾನೆ. ಅದಾಲೆ
ಅಲ್ಲಿಂದ ಇಲ್ಲಿಗೆ ಬರೋಷ್ಟೊತ್ತಿಗೆ ತಂತಿ ಕಿಲೋಮೀಟರ್ ಅಂತ ಹೇಳ್ದೆ ನಾನು, ಗುರು ಇದು ನಡೆಯಲ್ಲ, ಬೇರೆ ಟೈರ್ ಹಾಕು ಅಂತಂದು. ನಡೀತದ ಹೋಗ್ಬಾ, ಒಂದೇ ಒಂದು ಟ್ರಿಪ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗು ಅಂತ ಹೇಳ್ದ. ಮತ್ತು ಇನ್ನೇನು ಮಾಡೋದು, ಓನರ್ ನಾವು ಅಡ್ಜಸ್ಟ್ ಮಾಡ್ಕೊಂಡಿಲ್ಲ ಅಂದ್ರೆ ನಾನು ಅಡ್ಜಸ್ಟ್ ಮಾಡ್ಕೋಬೇಕಂತೇಳಿ ಓನರ್ ಹತ್ರ ಅಡ್ಜಸ್ಟ್ ಮಾಡ್ಕೊಂಡು ಬಂದೀನಿ. ಆದರೆ ಇವಾಗ ಅದು ತಂತಿ ಹೋಗೈತೆ, ಲಿಫ್ಟ್ನಾಗ ಬೇರೆ ಟೈರ್ ಇದ್ದಾವೆ. ಅದನ್ನಲ್ಲೇ ಯೋಚನೆ ಮಾಡಿ ಆ ಟೈರ್ ಲಿಫ್ಟಿಗೆ ಹಾಕಿ ಬೇರೆ ಟೈರ್ ಅಲ್ಲಿಗೆ ಹಾಕ್ಬೇಕಾಗಿತ್ತು ನಮ್ಮ ಓನರ್. ತಿರ್ಗಿ ಅದನ್ನ ಅಲ್ಲಿಗೆ ಹಾಕಿದ್ದಾನೆ. ಇವಾಗ ಆ ಟೈರ್ ಬಿಚ್ಚಿ ಲಿಫ್ಟಿಗೆ ಹಾಕೋಣ, ಲಿಫ್ಟಿಗೆ ಹಾಕಿ ಲಿಫ್ಟ್ನಲ್ಲಿ ಟೈರ್ ಅಲ್ಲಿಗೆ ಹಾಕೋಣ. ಗುರು ಮೊನ್ನೆ ನಾಗ್ಪುರಿಂದ ಮಂಗ್ಳೂರಿಗೆ ಹೋದ್ನಲ್ಲ, ಆ ಥರ ಹಾಕ್ಬಾರ್ದು. 3 ಸಲ ಬಿಚ್ಚಿಬಿಟ್ಟಿದ್ನಿ. ಒಂದು ಟೈರ್ ಅಂತೂ ಚಿಂದಿ ಆಗೋ ಥರ ಹೊಡೆದ್ಬಿಟ್ಟಿದ್ನಲ್ಲ, ಅದಕ್ಕೆ ಆ ಥರ ಆಗ್ದಂಗೆ ನಮ್ದಿನ ಭಾಳ ದೂರ ಐತೆ. 3000 ಕಿಲೋಮೀಟ್ರ್ ಹೋಗಿ ಬರ್ತದೆ ಗಾಡಿ ಎಲ್ಲ ಸುತ್ತಾರ್ಕೊಂಡು. ಹಿಂಗೆ ವಾಪಿ ಹೋಗಿ ವಾಪಿಯಿಂದ ಬೆಂಗಳೂರು ಬಂದು ಬರೋಷ್ಟೊತ್ತಿಗೆ ಒಂದು 3000 ಕಿಲೋಮೀಟ್ರ್ ರನ್ ಆಗ್ತದೆ ಗಾಡಿ. ಅದಕ್ಕೆ ಟೈರ್ ಎಲ್ಲ ಹುಷಾರಾಗಿ ನೋಡ್ಕೊಂಡು ಹೋಗೋಣ ಬನ್ನಿ. ಮುಂದೆ ಅಲ್ಲಿ ಗ್ರೀಸ್ ಹೊಡಿಸಿ ಟೈರ್ ಚೇಂಜ್ ಮಾಡ್ಕೊಳ್ಳೋಣ ಒಂದೇ ಸಲ. ಗುರು ಡೌನ್ ಹತ್ರಕ್ಕೆ ಬರ್ತಿದ್ದಂಗೆ ಎಲ್ಲ ವಾತಾವರಣ ಫುಲ್ ಕೂಲ್ ಆಗಿಬಿಡ್ತು. ಇಷ್ಟೇ ತಕ್ಕಂಡು ಅಲ್ಲಿ ಬಿಸಿಲು ಬೀಳೋದು, ಇವಾಗ ಬಿಸಿಲೆಲ್ಲ ಹೋಗ್ಬಿಡ್ತು ನೋಡಿ. ಮಳೆ ಮಾಡ ಇಲ್ಲ ಏನಿಲ್ಲ, ಆದರೂ ಮುಚ್ಕೊಂತು. ಹಿಂಗೆ ಇದ್ರೆ ಚೆನ್ನಾಗೆ. ಬಿಸಿಲು ಬಿದ್ದಿಲ್ಲ ಅಂದರೆ ಹಗಲೆಲ್ಲ ಗಾಡಿ ಓಡಿಸ್ಬೋದು, ಬಿಸಿಲು ಬಿದ್ದರೆ ಒಂಚೂರು ಕಷ್ಟ ಆಗ್ಬಿಡ್ತದೆ. ನಾವೇನು ಒಳ್ಳೆ ನಿದ್ದೆ ಮಾಡಿದ್ವಿ. ಇವನು ಆ ಹುಡುಗ ಅಳಬ ಮೊದಲು ಬಂದಿದ್ದು ಅವಾಗಲೇ ಒಂದು ವೀಡಿಯೋದಾಗ ಅದನ್ನು ಯೂಟ್ಯೂಬ್ನ ಇದ್ರಾಗೆ. ನಾನು ಇವನು ಇಂದೂರ್ಗೆ ಹೋಗಿದ್ವಿ MP ಗೆ, ಅದೇ ಲಾಸ್ಟ್ ಟ್ರಿಪ್ಪು. ಮತ್ತೆ ಬರಲಿಲ್ಲ ಏನಿಲ್ಲ. ಇವನು 14 ವೀಲಾಗಿ ಹೋಗಿದ್ದು, ಇವಾಗ ಬಂದಿದ್ದಾನೆ. ಇನ್ನೂ ಡ್ರೈವರ್ ಆಗಿಲ್ಲ. 14 ವೀಲಾಗಿ 2 ವರ್ಷದ ಕೆಳಗೆ ಹೋದವನು ಇವಾಗ ಬಂದಾನೆ. ಇನ್ನೂ ಡ್ರೈವರ್ ಆಗಿಲ್ಲ ಅವನು. ಯಾಕಂದರೆ ಒಬ್ಬರ ಜೊತೆಗಿಲ್ಲ ಅವನು. ಒಬ್ಬರ ಜೊತೆಗಿದ್ದಿದ್ರೆ ಡ್ರೈವರ್ ಮಾಡೋರು. ಅವ್ರಿವ್ರ ಜೊತೆಗೆಲ್ಲ ತಿರುಗಿದ್ರೆ ಹಂಗೆ ಆಗೋದು. ಅದಕ್ಕೆ ನಾನು ಕರ್ಕೊಂಡಿನಿ, ಬಾರ ನಾನೇ ಡ್ರೈವರ್ ಮಾಡ್ತೀನಿ ನಿನಗೆ ಅಂತೇಳಿ ಹೋಗ್ತಾ ಇದ್ವಿ. ಅಲ್ಲೊಂದು ಗ್ರೀಸ್ ಹೊಡೆಯೋಣಂತ ನಿಲ್ಲಿಸ್ತೆ. ಗ್ರೀಸ್ ಹೊಡೆ ಟೈರ್ ಚೇಂಜ್ ಮಾಡ್ಸೋಣ ಅಂತೇಳಿ. ಅವನಿನ್ನೇನೋ ನಾನು ಬೇರೆ ಗಾಡಿಗೆ ಟೈರ್ ಬಿಚ್ತಾ ಇದ್ನಿ, ಅದು ಆಗೋವರೆಗೂ ಆಗೋದಿಲ್ಲ ಅಂದ. ಆ ಗಾಡಿಗೆ ಟೈರ್ ಪಂಚರ್ ಆಗಿರಲಿಲ್ಲ ಏನಿಲ್ಲ. ಅಂದರೆ ಅದು ಹೊರಕ್ಕೆ ಒಳಕ್ಕೆ ಮಾಡೋದೇನೋ ಟೈರು, ಗೊತ್ತಿಲ್ಲ. ಇವಾಗ ನೋಡೋಣ ಮಿಷಿನ್ನಾಗ ಬಿಚ್ಚೋಣ ಇಲ್ಲಾಂದರೆ ನಾವೇ ಕೈಯಾಗಿ ಬಿಚ್ಚೋಣ ಅಂತ ಯೋಚನೆ ಮಾಡ್ತಾಯಿದ್ದೀವಿ. ಇನ್ನು ಗ್ಯಾಸ್ ಖಾಲಿಯಾಗೈತೆ, ಗ್ಯಾಸ್ ತುಂಬಿಸ್ಕೋಬೇಕು, ರೇಷನ್ ತಗೋಬೇಕು. ಅದಕ್ಕೆ ಕರ್ನೂಲ್ ದಾಟಿ ಅಲ್ಲಿ ಮಾಮೂಲಿ NH ಹೋಟ್ಲ್ ಐತಲ್ಲ, ಅಲ್ಲಿಗೆ ಹೋಗ್ಬಿಡೋಣ ಅಂತ ಇದ್ದೀನಿ. ಅಲ್ಲಿಗೆ ಹೋದರೆ ಕರೆಕ್ಟ್ ಆಗುತ್ತೆ. ಪಂಚರ್ ಅಂಗಡಿ, ಗ್ರೀಸು ಎಲ್ಲ ಅಲ್ಲೇ ಐತೆ. ಮತ್ತು ನಾವು ಐಟಮ್ ತಗೊಳೋದ್ರೊಳಗೆ ಗ್ರೀಸ್ ಹೊಡಿತಾನೆ. ನೀವು ಜಾಕೆಟ್ ಬಿಟ್ಟರೆ ನಟ್ಟೆಲ್ಲ ಲೂಸ್ ಮಾಡ್ತಾನೆ. ನಾವೇ ಕೈಯಾಗಿ ಟೈಟ್ ಮಾಡ್ಕೊಂಡ್ರೆ ಆಯ್ತು. ಇಲ್ಲಾಂದರೆ ಅವ್ನಿಗೆ ಹೇಳಿದರೆ 2 ನಂಬರ್ನಾಗ ಟೈಟ್ ಮಾಡ್ತಾನೆ ಬಿಚ್ಚಕ್ಕೆ ಬರೋಂಗೆ. ಇವಾಗ ಇಬ್ಬರು ಅದೀವಿ ನೋಡಿ. ಇವನು ಅವಾಗಲೇ ಬಂದು ತಪ್ಪಿಕೊಂಡು ಹೋಗಿದ್ದ, ಇವಾಗ ಬಂದಾನೆ ನೋಡಿ. ಏನೋ ಇಲ್ಲಿಂದ ಏನೋ 40 ಕಿಲೋಮೀಟ್ರ್ ಇರ್ಬೋದೇನೋ ಕರ್ನೂಲ್, ಅಷ್ಟೇ. 40 ಇಲ್ಲ ಅನ್ಸುತ್ತೆ. ವೆಲ್ಕಮ್ ಬೋರ್ಡ್ ಇಲ್ಲಿದೆ ನೋಡಿ. 40 ಅಲ್ಲ ಗುರು, 55. ಇನ್ನು 1 ಗಂಟೆ, ಇನ್ನೊಂದು ಗಂಟೆ ಜರ್ನಿ. 50 ಕಿಲೋಮೀಟ್ರ್ ಕರ್ನೂಲ್ ಇರೋದು. ಶ್ರೀನಗರ್ 2671 ಕಿಲೋಮೀಟ್ರ್ ಐತೆ ನೋಡಿ ಗುರು. ಜಮ್ಮು ಕಾಶ್ಮೀರ ಶ್ರೀನಗರು ಇಲ್ಲಿದೆ ನೋಡಿ. ಕರ್ನೂಲ್ 50 ಕಿಲೋಮೀಟ್ರು. ಬನ್ನಿ ಮುಂದೆ ಹೋಗಿ ಸಿಗೋಣ. ಫೈನಲಿ ಬಂದು ಕರ್ನೂಲ್ ಹತ್ರ ತಿಂಡಿ ತಿನ್ನಕ್ಕೆ ನಿಲ್ಸಿದ್ವಿ. ಇವೇ ನೋಡಿ ಗುರು, ಹೊಸ ಟೈರ್ ಹಾಕ್ತಿರೋದು ಒಂದು ಜೊತೆ. ಇವು ಲಿಫ್ಟ್ನಾಗಿದ್ವು ಅಲ್ಲ, ಡಮ್ಮಾಗಿದ್ವು. ಇವು ಇಲ್ಲಿಗೆ ಹಾಕೊಂಡಿದ್ವಿ. ಇದು ಸೆಕೆಂಡ್ ಆಕ್ಸಲ್ನಾಗಿದ್ದ ಟೈರು ಇಲ್ಲಿಗೆ ಹಾಕಿದ್ದಾರೆ ನಮ್ಮ ಓನರು. ಇದನ್ನ ಚೇಂಜ್ ಮಾಡ್ಬೇಕು. ಯಾಕಂತೀರ, ಇದು ಪ್ಲೇಟ್ ಟಚ್ ಆಗೈತೆ. ಅದು ನಮ್ಮ ಗಾಡಿಗಳದ್ದು ಟೈರು ಎತ್ತಿಟ್ಟಿದ್ವು ಒಂದು ಟೈರ್ನ. ಇವಾಗ ಸ್ಟೆಪ್ನಿ ತೆಗ್ದಿಲ್ಲ, ನಾನು ಡಿಕ್ಸ್ ಕೊಟ್ಟು ಬರ್ಬೇಕಾಯ್ತು ಆ ಗಾಡಿಗೆ. ನೋಡಿ ಗುರು, ಜಾಲ್ರಿ ಹೆಂಗೆ ಹೊಡೆದಿದ್ದೀವಿ ಹಿಂದೆ, ಚೆನ್ನಾಗಿ ಕಾಣ್ತಿದೆ ಏನು ಹೇಳಿ. ಜಾಲ್ರಿ ಮ್ಯಾಗ್ಲಿಂದ ಹೊಡೆಯೋಕ್ಕೆ ಬರೋದು ನಿಲ್ಲಲ್ಲ, ಅದಕ್ಕೆ ಇಲ್ಲಿಂದನೇ ಹೊಡೆದಿರೋದು. ನೋಡೋಣ, ಒಂದ್ಸಲಿ ಹಾಕಿದ್ದೀವಿ, ಸೆಟ್ ಆದರೆ ಅದನ್ನೇ ಹಾಕೋದು, ಇಲ್ಲಾಂದ್ರೆ ಅದನ್ನ ಬಿಚ್ಚಿ ಬೇರೆದು ಹಾಕೋದು. ಈ ಡಿಕ್ಸ್ಗೆ ಬಿಚ್ಚಿ ಬರ್ಬೇಕಾಗಿತ್ತು, ಬಿಚ್ಚಿಲ್ಲ. ಎಲ್ಲ ನನ್ನ ಟೈರೇ ತೆಗೆದು ಬಿಸಾಕಿದ್ರೆ ಆಯ್ತು. ನೋಡಿದ್ರು ಈ ಕಡೆ ಇದ್ದಾವೆ ಇವೆಲ್ಲ ಒಂದು ಟ್ರಿಪ್ಪಿಗೆ ಅಷ್ಟೇ. ಇದನ್ನು ತೆಗೆದು ಡಮ್ಮಿಗೆ ಹಾಕೋಣ. ಇದು ಚೆನ್ನಾಗೈತೆ ಟೈರು, ಅದ್ರ ಜೊತೆಗೆ ಹಾಕೋಣ ಒಂದು ಟ್ರಿಪ್ ಹೋಗಿ ಬರೋಕ್ಕೆ. ನೋಡಿ ಹೌಸಿಂಗ್ ಟೈರು ಹೆಂಗೆ ಹಾಕ್ಬಿಟ್ಟಿದ್ದಾವೆ. ಏನು ಮಾಡ್ತೀರಾ, ಒಂದೇ ಸಲ ಫುಲ್ ಊಟ ಬೆಂಕಿ ಪಟ್ಟಣ ತಿನ್ನಿಸ್ಬಾರ್ದು ಓನರಿಗೆ. ಫುಲ್ ಊಟ ಮಾಡಿಸಿದ್ರೆ ಸುಧಾರಿಸ್ಕೊಳ್ಳಲ್ಲ, ಹೊಟ್ಟೆ ತುಂಬ. ಅರ್ಧನೇ ಊಟ ಮಾಡಿಸಿದ್ರೆ ಸುಧಾರಿಸ್ಕೊಂತಾರೆ.
ಇವು ಹೊಸ ಟೈರು. ಇಲ್ಲೆಲ್ಲ ರಬ್ಬರ್ ಹೋಗ್ಬಿಟ್ಟಿದ್ದಾವೆ, ಹಾಕ್ಬೇಕು. ಇವು ವೀಲ್ ಕಪ್ಪು ಕಟ್ಟಾಗಿದ್ವು, ಗ್ಯಾಸ್ ವೆಲ್ಡಿಂಗ್ ಮಾಡಿ ಹಾಕಿದ್ನೆಲ್ಲ ಕಲರ್ ಆಗಿಬಿಟ್ಟಿದ್ದಾವೆ. ಇಲ್ಲಿಗೆ ರಬ್ಬರ್ ಕಟ್ಟಿದ್ರೆ ಎಲ್ಲ ಸರಿ ಹೋಗ್ತವೆ ನೋಡಿ. ಸಿಕ್ಕಾಪಟ್ಟೆ ಬಿಸಿಲು ಗುರು. ಇಷ್ಟೊತ್ತಿಗೆ ಬಿಸಿಲು ಐತೆ. ನೋಡಿದಾಗ ನಿಲ್ಸಿದ್ವಿ ಗಾಡಿ ಅಂದರೆ ಸೈಡಿಗೆ ಜಾಗ ಇತ್ತು. ಬೇಗ ಬೇಗ ತಿಂಡಿ ತಿಂದು ಹೋಗೋಣ. ಫಾಸ್ಟ್ ಫುಡ್ಡಿನ ಗಾಡಿ ಇಲ್ಲ ಐತೆ ನೋಡಿ. ತಿಂಡಿ ತಿನ್ಕೊಬಂದೆ ಗುರು. ಅಲ್ಲಿ ತಿಂಡಿ ಏನಿರಲಿಲ್ಲ. ಏನಿತ್ತು ಅಂದರೆ ಬರೀ ಮಂಡಕ್ಕಿ ಒಗ್ಗರಣೆ ಇತ್ತು, ಪೂರಿ ದೋಸೆ ಮತ್ತು ಇಡ್ಲಿ ಇದ್ವು. ಅದೆಲ್ಲ ಆಗೋದು ಲೇಟ್ ಆಗುತ್ತಂದ ಸರಿ ಅಷ್ಟೇ ಕೊಡೋ ಇವಾಗ ಬದುಕೇಣಕ್ಕಂತೇಳಿ ಮಂಡಕ್ಕಿ ಒಗ್ಗರಣೆ ಪೂರಿ ತಿಂದು ಬಂದ್ವಿ. ಪೂರಿ ತಿನ್ನಲಿಲ್ಲ, ಬರೀ ಮಂಡಕ್ಕಿ ಒಗ್ಗರಣೆ ತಿಂದು ಬಂದ್ವಿ. ಯಾಕಂದರೆ ಇನ್ನು 40 ಕಿಲೋಮೀಟ್ರ್ ಹೋದರೆ ನಮಗೆ ಅಣ್ಣಚ್ಚಿ ಹೋಟ್ಲು ಸಿಗ್ತದೆ. ಅಲ್ಲೋಗಿ ಗ್ಯಾಸ್ ತುಂಬಿಸ್ಕೊಂಡು ಅಕ್ಕಿ ರೇಷನ್ನು ಮತ್ತು ಕಾಯಿ ಪಲ್ಯ ಎಲ್ಲ ತಗೊಂಡು ಅಲ್ಲಿಂದ ಒಂದು ಸ್ವಲ್ಪ ದೂರ ಹೋಗಿ ಎಲ್ಲನೂ ಒಂದು ಮರದ ಮೇಲೆ ನೋಡಿ ಸೈಡ್ ಹಾಕ್ಬಿಡೋದು. ಯಾಕಂದರೆ ಬಿಸಿಲು ನೋಡಿ ಸಿಕ್ಕಾಬಟ್ಲೆ ಹೊಡಿತೈತೆ. ಹೆಂಗೈತೆ ಅಂದರೆ ಸಿಕ್ಕಾಬಟ್ಲೆ ಬಿಸಿಲು. ಇಲ್ಲಿ ರಾತ್ರಿ ಎಲ್ಲ ಮಳೆ ಬಂದದ್ದು ಫುಲ್ಲು, ಅದಕ್ಕೆ ಸಿಕ್ಕಾಬಟ್ಲೆ ಬಿಸಿಲಿರೋದು ನೋಡಿ. ಇವಾಗ ಹೋಗಿ ಅಲ್ಲೇ ಗ್ರೀಸ್ ಹೊಡಿಸ್ಕೊಂಡು ಟೈರ್ ಚೇಂಜ್ ಮಾಡಿಸ್ಕೊಂಡು ಹಂಗೆ ಗ್ರೀಸ್ ಹೊಡಿಯೋಕೆ ಬಿಟ್ಟು ಇವ್ನಿಗೆ ಹೇಳಿದರೆ ಜಾಕ್ ಎಸ್ತಾನೆ. ಅಷ್ಟೊತ್ತಿಗೆ ನಾನು ಗ್ಯಾಸ್ ತುಂಬಿಸ್ತೇನೆ. ಲಿಫ್ಟ್ನಾಗ ತೆಗೆದು ಆ ಕಡೆಗೆ ಹಾಕಿ ಅದನ್ನು ಲಿಫ್ಟಿಗೆ ಏರಿಸ್ಕೊಂಡು ಹೋಗೋದು ಅಷ್ಟೇ ನೋಡಿ. ನೋಡಿ ವಾತಾವರಣ ಹೆಂಗಿದೆ, ಎಷ್ಟು ಸಖತ್ತಾಗಿ ಕಾಣ್ತಿದೆ ನೋಡಿ ಎಲ್ಲ. ನೋಡಿ ಗ್ಯಾಸ್ ತುಂಬ್ಸೋಕೆ ಬಂದಿದ್ದೀನಿ. ಗ್ಯಾಸ್ ತುಂಬಿಸಿ ರೇಷನ್ ತಗೊಂಬಿಡ್ಬೇಕು. ಅಕ್ಕಿ ಎಲ್ಲ ಖಾಲಿಯಾಗಿಬಿಡ್ತವೆ. ಅಂದರೆ ಇಲ್ಲಿ ಅಕ್ಕಿ ಚೆನ್ನಾಗಿರ್ತವೆ. ಇವ್ರ ಹತ್ರ ತಗೊಂಡು ಹೋಗ್ಬೇಕು ಅಕ್ಕಿನ. ಗ್ಯಾಸ್ ತುಂಬಿಸ್ಕೊಂಡು ಟೈರ್ ಚೇಂಜ್ ಮಾಡೋಣ ಬನ್ನಿ. ಹೊರಕ್ಕೆ ರೇಷನ್ ಎಲ್ಲ ತಗೊಂಡೆ ಗ್ಯಾಸ್ ತುಂಬಿಸ್ಕೊಂಡ್ರೆ ಟೈರ್ ಚೇಂಜ್ ಮಾಡಬೇಕು. ನೋಡಿ ಲೈನ್ ಹೆಂಗೆ ಹೋಗಿದೆ, ಅದಕ್ಕೆ ಅದು ಹೋಗೋದಕ್ಕಿಂತ ಮುಂಚೆನೇ ಜಪಾನ್ದಾಗ ಚೇಂಜ್ ಮಾಡೋಣ. ಲಿಫ್ಟಿನ ಟೈರ್ ಅದು ಚೆನ್ನಾಗೈತೆ ನೋಡಿ, ಚೆನ್ನಾಗೈತೆ. ಇವರು ರೇಷನ್ ತಗೊಂಡು ಗ್ಯಾಸ್ ತುಂಬಿಸ್ಕೊ ಬಂದೆ 3 kg. ತರಕಾರಿ ಏನು ಇದ್ವು, ಹಸಿಮೆಣ್ಸಿಕಾಯಿ ಒಂದಿರಲಿಲ್ಲ, ಅದನ್ನ ತಗೊಂಡು ಬಂದಿನಿ. ಮಸಾಲೆ ಐಟಮ್ ಖಾಲಿಯಾಗಿದ್ದು, ಒಂದು ಟ್ರಿಪ್ಪಿಗೆ ಆಗಷ್ಟು ಅಷ್ಟೇ ತಗೊಂಡಿರೋದು. ಅಕ್ಕಿ 6 kg ಫುಲ್ ತಗೊಂಡಿದ್ನಿ ಡಬ್ಬದಾಗೆ. ಡಬ್ಬದಾಗ 3 kg ಇದ್ವು. ಮತ್ತೆ 3 kg ತಗೊಂಡ್ರೆ ಕರೆಕ್ಟಾಗಿ ಹಿಂಗೆ ಹೋಗಿ ವಾಪಸ್ ಊರಿಗೆ ಬರ್ತೀನಿ. ಒಂದೇ ಟ್ರಿಪ್ ಅಲ್ಲ, ಮತ್ತೊಂದು 5-6 ದಿವಸ ರಜಾ ಇಳಿತೀನಿ. ಅದಕ್ಕೆ ಎಷ್ಟು ಬೇಕಷ್ಟು ತಗೊಂಡಿನಿ ನೋಡಿ. ಜಗ್ಚರ್ಲ ಇನ್ನೊಂದು 50 ಕಿಲೋಮೀಟ್ರ್ ಐತೆ. ಗದ್ವಾಲ್ ಹತ್ರ ಇರ್ಬೋದೇನೋ. ಈ ಕಡೆ ಎಲ್ಲಿ ನೋಡಿದ್ರು ಭತ್ತ ನಾಟಿ ಕಾಣ್ತೈತೆ. ಇವಾಗ ಅಡುಗೆ ಮಾಡಬೇಕು. ಎಲ್ಲ ಮರದ್ಮೇಲೆಗೆ ಹಾಕಿ ಇವನೇ ಭತ್ತ ಸದ್ಯಕ್ಕೆ. ನನಗೊಂಚೂರು ಕೆಲಸ ಐತೆ, ವಿಡಿಯೋ ಎಡಿಟ್ ಮಾಡಬೇಕು. ವಿಡಿಯೋ ಎಡಿಟ್ ಮಾಡ್ಕೊಂಡು ಕುತ್ಕೊಳ್ಳೋದು. ಇವಾಗ ಎಲ್ಲಿ ಗಿಡ ಮರ ಸಿಗ್ತಾವೋ ಅದ್ರ ಕೆಳಕ್ಕೆ ಹಾಕ್ತಿರೋದು. ಜಗ್ಚರ್ಲ 50 ಕಿಲೋಮೀಟ್ರ್ ಐತೆ. ಹೈದ್ರಾಬಾದ್ 120 ಕಿಲೋಮೀಟ್ರ್ ಐತೆ. ನಾನು ಹೈದ್ರಾಬಾದಿಗೆ ಹೋಗಲ್ಲ. ಹೆಂಗೆ ಹೋಗ್ತೀನಿ ಅಂದರೆ ಗುರು ಇಲ್ಲೇ ಯಾವುದೋ ಮರ ಐತೆ, ಸೈಡಿಗೆ ರಿವರ್ಸ್ ಹೊಡೆದ್ಬಿಡೋಣ. ಇಲ್ಲೇ ದೇವಸ್ಥಾನಕ್ಕೆ ಮರ ಕೇಳಕ್ಕೆ ನೋಡ ರಿವರ್ಸ್ ಹೊಡ್ಯಾನ ಗಾಡಿ ನನಗೆ. ಗುರು ಮರದ್ನಲ್ಲಿಗೆ ಹಾಕ್ಬಿಟ್ಟೆ. ರೋಡಲ್ಲಿ ಐತೆ. ಇಲ್ಲಿಂದ ರಿವರ್ಸ್ ಹೊಡೆದಿದ್ದೀನಿ ಮರದ್ನಳ್ಳಿಗೆ. ಯಾಕಂದರೆ ನನಗೂ ಕುತ್ಕೊಂಡು ಓಡ್ಸೋಕೆ ಆಗ್ತಾಯಿಲ್ಲ. ಫುಲ್ಲು ಬಿಸಿಲು, ಸೆಕೆ, ಮತ್ತು ನಮ್ಮದು ಚಪ್ಪಲಿ ಬೇರೆ ಸರಿ ಇಲ್ಲಲ್ಲ. ಅದಕ್ಕೆ ಬಿಸಿಲಾಗೆಲ್ಲ ನಾವು ಪಟಾಕಿ ಯಾರಿಗಿರವಂತೇಳಿ ದೀಪಾವಳಿ ಆಫರ್ ಮೊನ್ನೆ ಕೊಟ್ಟಿರೋದಕ್ಕೆ ನಮ್ಮ ಓನರು ಇನ್ನೂ ಸುಧಾರಿಸ್ಕೊಂಡಿಲ್ಲ ಗುರು. ಇಲ್ಲಿ ಯಾವುದೋ ಟ್ಯಾಕ್ಟ್ರಿನ ಟಿಪ್ಪರ ಬರ್ತೈತಲ್ಲ ಗುರು, ಅಲ್ಲಿ ಮೋಸ್ಟ್ಲಿ ಇಲ್ಲಿ ಬರೋಲ್ಲ ಅನಿಸುತ್ತೆ. ಟ್ಯಾಕ್ಟ್ರಿ ಬಂದರೆ ಜಾಗ ಬಿಡಲೇಬೇಕಾಗ್ತದೆ ಹೋಗೋಕ್ಕೆ. ಬಂದಮೇಲೆ ನೋಡ್ಕೊಳ್ಳೋಣ. ಬರೋ ತಕ್ಕನಂತೂ ಆ ಟಿಪ್ಪರ್ ಅಲ್ಲೇ ಎಲ್ಲ ಹೋಗ್ತತೆ. ಇಲ್ಲಿಗೆ ನಾನು ಇಷ್ಟು ದೂರ ಏನು ಬರೋಲ್ಲ. ನೋಡ್ಕೊಳ್ಳೋಣ ಬಂದರೆ ಜಾಗ ಬಿಡಲೇಬೇಕು. ಒಂಚೂರು ಮುಂದಕ್ಕೆ ತೆಗೆದು ಮತ್ತೆ ರಿವರ್ಸ್ ಹೊಡೆದ್ರೆ ಆಯ್ತು. ಇಲ್ಲಿಗೆ ಹೊಡೆಯೋಣಂತಿದ್ದೆ. ಅಲ್ಲೇ ಮಸ್ನೆಳ್ಳ ಐತಲ್ಲ, ಅಲ್ಲೇ ನೋಡೋಣ. ಆ ಟಿಪ್ಪರ್ ಇಲ್ಲಿಗೆ ಬರ್ತೈತೆ, ಅಲ್ಲಿಗೆ ಹೋಗ್ತೈತೆ. ಇಷ್ಟು ದೂರ ಬರ್ತದಾನೆ. ಇವಾಗ ಅಡುಗೆ ಮಾಡೋದು. ಬೆಳಿಗ್ಗೆ ಮಂಡಕ್ಕಿ ಒಗ್ಗರಣೆ ತಿಂದಿದ್ವಿ ಅಷ್ಟೇ, ಅದೇನು ಸರಿ ಹೋಗಲ್ಲ. ಬನ್ನಿ ಅಡುಗೆ ಮಾಡಿ ಸಿಗೋಣ. ನಾನು ಅಡುಗೆ ಮಾಡ್ತಾನೆ ಕರೆಕ್ಟಾಗಿ ಗುರು. 12 ಗಂಟೆ ಆಗೈತೆ. 2:15 ಮೇಲೆ ಬಿಟ್ಟುಬಿಟ್ರೆ ಒಂಚೂರು ಎಲ್ಲ ಟೈರು ಟ್ಯೂಬ್ ಎಲ್ಲ ತಣ್ಣಗಾಗಿರ್ತವೆ. ಅವಾಗ ಗಾಡಿನೂ ಕೂಲ್ ಆಗುತ್ತೆ. ಬೆಳಗ್ಗೆಯಿಂದ ಬಂದಿದ್ದೆ. ಹೈದ್ರಾಬಾದ್ 120 ಕಿಲೋಮೀಟ್ರ್ ಅಷ್ಟೇ ಇರೋದು.
ನಿಧಾನಕ್ಕೆ ಹೋದ್ರೆ ಟೆನ್ಷನ್ ತಗೊಂಬಾರ್ದು ಗುರು. ಸೇಫ್ಟಿ ನೋಡ್ಬೇಕು, ಯಾಕಂದರೆ ಟೈರ್ ಸರಿ ಇಲ್ಲ. ಅಲ್ಲೇ ಹೊತ್ತು ಗುರು ಟಿಪ್ಪರ್ ಮ್ಯಾಕ್ ರೋಡಿಗೆ. ನಾನು ಇಲ್ಲಿಗೆ ಬರ್ತೈತೆ ಅಂದ್ಕೊಂಡಿದ್ದೆ. ನೋಡಿ ಈ ಮರದ ನೆರಳು ಎಷ್ಟು ಸಖತ್ತಾಗಿದೆ. ಒಂಥರ ಜೀವಕ್ಕೆ ನೆಮ್ಮದಿ ಆಯ್ತು. ರೋಡಲ್ಲಿ ಗಾಡಿನೇ ಕಾಣ್ತಾ ಇಲ್ಲ. ಎಷ್ಟೊಕ್ಕೊಂದು ಗಾಡಿ ಇದ್ವು, ಇವಾಗ ಗಾಡಿನೇ ಕಾಣ್ತಾ ಇಲ್ಲ ನೋಡಿ ಗುರು. 3 ಗಂಟೆ ಆಯ್ತು, ಇವಾಗ ಹೊರಟಿದ್ವಿ. ಊಟ ಮಾಡಿ ಒಳ್ಳೆ ನಿದ್ದೆ ಮಾಡಿದೆ. ನೋಡಿ ವಾತಾವರಣನೂ ಕೂಲ್ ಆಗಿಬಿಟ್ಟದು ಫುಲ್ಲು. ಇವಾಗ ಸುಮ್ಮನೆ ಹೋಯ್ತಾ ಇರೋದೆ ನೋಡಿ. ರೋಡಲ್ಲಿ ಗಾಡಿಗಳು ಕಾಣ್ತಿದ್ದಾವೆ, ವಾತಾವರಣನೂ ಫುಲ್ ಕೂಲ್ ಇದೆ. ಈ ಕಡೆ ಎಲ್ಲ ಗದ್ದೆ ಅವೆಲ್ಲ ಇದ್ದಾವೆ. ಡಾಗಿ ಟಾಟಾ ಬಾಯ್, ಸೈಡಿಗೆ ನಡಿ ಹೋಗನ್ ಬನ್ನಿ. ರೋಡ್ಗುರು ಜಗ್ಚರ್ಲ ದಾಟ್ತಿದ್ದಂಗ್ಲೆ ಮಳೆ ಬಂದ್ಬಿಡ್ತು. ಇನ್ನು ಜಗ್ಚರ್ಲ ದಾಟಿದ್ದೀವಿ. ಇದು ಮೆಹಬೂಬ್ ನಗರ್ ದಾಟ್ ಬಂದಿವಿ. ಮುಂದಿರೋದು ಜಗ್ಚರ್ಲ ಮೆಹಬೂಬ್ ನಗರ ಸೆಂಟ್ರಾಗೆ. ಇಷ್ಟೊತ್ತಕ್ಕ ಮಳೆ ಬರಲಿ ಅಂತ ಅನ್ಕೊಂಡು ಬರ್ತಿದ್ವಿ. ಇಲ್ಲಿಗೆ ಬಂದೆಂಟಿಗೆ ಮಳೆ ಬಂತು. ಇವಾಗ ಟೈರ್ ಗೀರೆಲ್ಲ ಕೂಲ್ ಆಗಿಬಿಡ್ತಾವೆ. ಟೈರು, ಡಿಕ್ಸು, ಇಂಜಿನ್ನು ಎಲ್ಲ ಕೂಲ್ ಆಗಿಬಿಡ್ತದೆ ನೋಡಿ. ಇವಾಗ ಇನ್ನೂ ನಾನ್ ಸ್ಟಾಪ್ ಕುಡಿದ್ಬಿಡ್ಬೋದು. ಮುಂದೇನು ಮಳೆ ಇಲ್ಲ, ಇಲ್ಲೇ ಒಂದು ಸ್ವಲ್ಪ ಅಷ್ಟೇ ಬರೋದು. ಆಮೇಲೆ ನೋಡೋಣಂತೆ ಎಷ್ಟು ಮಳೆ ಬರ್ತದೆ ಅಲ್ಲಿಗೆ. ಪಾಪ ಇವರು ಸೀತಾಪತ್ಲೇನು ಮಾರಾರ ಅಲ್ಲೇ ನಿಂತ್ಕೊಂಡಾರ ಗುರು. ಹಣ್ಣು ಇಟ್ಕೊಂಡು ಅವಿನ ಹಣ್ಣು ಕಾಯೋ ಗೊತ್ತಿಲ್ಲ. ಒಂದ್ಸಲ ನಿಲ್ಲಿಸಿ ನೋಡ್ಬೇಕು. ಬೈಕ್ನಾರಂತೂ ಅಡ್ರೆಸ್ ಇಲ್ದಂಗೆ ಹೋಗ್ಬಿಟ್ಟ ಸೈಡಿಗೆ. ಅಲ್ಲೇ ಮಳೆನೇ ಕಮ್ಮಿ ಆಯ್ತು ನೋಡಿ 1 ಕಿಲೋಮೀಟ್ರ್ನಾಗೆ. ಬನ್ನಿ ಹೋಗಿ ಮುಂದೆ ನೋಡೋಣ. ಶಾತ್ ನಗರಿಗೆ ಬಂದು ನಿಲ್ಸಿದ್ವಿ ಟೀ ಕುಡಿಯೋಣ ಅಂತೇಳಿ. ಈ ಕಡೆ ನೋಡಿದ್ರೆ ಫುಲ್ ಮಳೆ ಮಾಡಾಗೈತೆ. ಇವಾಗ ನಾನು ಹೆಂಗೆ ಹೋಗ್ತೀನಿ ಅಂದರೆ ಶಾತ್ ನಗರು, ಇಲ್ಲಿಂದ ಪರ್ಗಿ ರೋಡು ಸೀದಾ ಸಂಗಾರೆಡ್ಡಿ ಹೋಗಿ ಅದೇ ಹಳೆ ರೋಡ್ ಇತ್ತಲ್ಲ ದೇಗ್ಲೂರ್ ಮೇಲೆ, ಅದೇ ರೋಡ್ ಮೇಲೆ ಹೋಗೋದು ನೋಡಿ. ಆ ಕಡೆ ಫುಲ್ ಮಳೆ ಆಗಿದೆ. ಅಲ್ಲೇನು ಅಷ್ಟಕ್ಕೊಂದೇನು ಇದಿಲ್ಲ, ಒಂಚೂರು ಹಗ್ಗ ಲೈಟಾಗಿ ಲೂಸ್ ಆಗಿದ್ದಾವೆ. ಟೈಟ್ ಮಾಡ್ಕೊಬೇಕಷ್ಟೇ ನೋಡಿ. ಬನ್ನಿ ಟೀ ಕುಡ್ದು ಹೊರಡೋಣ. ಫುಲ್ ಮಳೆ ಮಾಡಾಗೈತೆ. ಹುಡುಗರು ಆಡ್ತಾ ಇದ್ದೀನಿ. ಮಳೆ ಬನ್ನಿ ಬರ್ತೈತೆ. ಹೋಗ್ತಾ ಇರೋದೆ. ಇವತ್ತು ನಮ್ಮ ಟಾರ್ಗೆಟು ಮಹಾರಾಷ್ಟ್ರಾಗೆ ಎಂಟ್ರಿ ಆಗ್ಬೇಕು. ಬಾರ್ಡ್ರ್ ದಾಟದಟ್ಟಿಗೆ ಗುರುದ್ವಾರ ಐತೆ, ಅಲ್ಲಿಗೆ ಹೋಗ್ಬೇಕು. ಅಲ್ಲಿಗೆ ಟಾರ್ಗೆಟ್ ಇಟ್ಟಿರೋದು ನಾನು. ಬನ್ನಿ ಹೋಗಿ ಸಿಗೋಣ ಮುಂದೆ. ಗಾಡಿ ಬೇರೆ ಆಫ್ ಆಗಿಬಿಟ್ಟತ್ತೆ ಅಲ್ಲಿ ಗುರು, ಅದೇಟಿಗೆ ಅದನ್ನೇ. ಏನು ಸಂಗಾರೆಡ್ಡಿ ಹತ್ರಕ್ಕೆ ಬಂದಿದ್ದೀನಿ. ಅಲ್ಲಿ ಹೋಗಿದ್ರೆ ಹೈದ್ರಾಬಾದ್ ರಿಂಗ್ ರೋಡ್ಗೆ ಹೋಗೋಷ್ಟೊತ್ತಿಗೆ 7 ಗಂಟೆ ಮೇಲೆ ಆಗೋದು. ಯಾಕಂದರೆ ಅಷ್ಟಕ್ಕೊಂದು ಜಾಮ್ ಇರೋದು. ಅಲ್ಲೊಂದು 2-3 ಫ್ಲೈಓವರ್ ಕೆಲಸ ನಡೀತದೆ, ಅದರಿಂದ ಫುಲ್ ಸಿಕ್ಕಾಪಟ್ಟಲೆ ಜಾಮ್ ಆಗುತ್ತೆ. ಈ ರೋಡಲ್ಲಿ ನೋಡಿ ನಮ್ಮನ್ನು ಕೇಳೋರೆ ಯಾರು ಇಲ್ಲ. ಎಲ್ಲ ಒಂದೊಂದು ಗಾಡಿ ಬರ್ತಾವೆ ಅಷ್ಟೇ. ಈ ಥರ ಫ್ಯಾಕ್ಟ್ರಿಗಳಿದ್ದಾಗ ಡೈವರ್ಷನ್ ಇದ್ದಾಗ ನೋಡ್ಕೊಂಡು ಹೋಗ್ಬೇಕಷ್ಟೇ. ಇಲ್ಲ ಒಂದೇ ಒಂದು ಕಟ್ಟಿ ಟರ್ನಿಂಗ್ ಐತೆ ಗುರು. ಆ ಟರ್ನಿಂಗ್ನಾಗ ಭಾಳ ಹುಷಾರಾಗಿ ಹೋಗ್ಬೇಕು. ಆ ಮಾರಿದ್ರೆ ಆ ಕಡೆಗೆ ಹೋಗಿ ಪಲ್ಟಿ ಹೊಡಿತೀವಿ ನಾವು ನೋಡಿ. ಪಲ್ಟಿ ಹೊಡಿತೀವಿ, ಎಲ್ಲ ಬೇರೆ ಪಲ್ಟಿ ಹೊಡೆದಿದ್ದಾರೆ. ಈ ಡಿವೈಡ್ರ್ ಹತ್ತು ಹೋಗಿ ನೋಡಿ, ಇಲ್ಲೆಲ್ಲ ಹೋಗೈತಲ್ಲ. ಹೊಸ್ದಾಗಿ ಬಂದಾರೆ ಅಷ್ಟೇ, ಡೌನ್ ಆಯ್ತು ಅಂತೇಳಿ ಬಂದ್ಬಿಡ್ತಾರೆ. ರೋಡ್ ಖಾಲಿ ಇರುತ್ತಲ್ಲ, ಹಂಗಾಗಿ ಸಿಕ್ಕಾಪಟ್ಟಲೆ ಸ್ಪೀಡಾಗಿ ಬರ್ತಾರೆ. ನಾವು ಬರ್ತೀವಿ ರೋಡ್ ಖಾಲಿ ಐತೆ ಅಂತೇಳಿ, ಆದರೆ ಆ ಟರ್ನಿಂಗು ಅವೆಲ್ಲ ಎಲ್ಲೇ ಇರ್ತಾವಂತೇಳಿ ನೋಡ್ಕೊಂಡು ಹುಷಾರಾಗಿ ಬರ್ತೀವಿ. ಒಂದೊಂದ್ಸಲ ಮಿಸ್ ಆಗಿಬಿಡ್ತೈತೆ. ಯಾವುದೋ ಗುರು 2 ಟೈರ್ ಕುತ್ಕೊಂಡ್ಬಿಟ್ಟಾವೆ. AP ಗಾಡಿ ಇಲ್ಲೇದೆ, ಲೋಕಲ್ ಗಾಡಿ. ಇಲ್ಲೊಂದು 2-3 ತಕ್ಕ ಕೆಲಸ ಆಗಿಲ್ಲ ಬ್ರಿಡ್ಜಿಂದು. ನೋಡ್ಕೊಂಡು ಒಂಚೂರು ಹುಷಾರಾಗಿ ಬರ್ಬೇಕು ಗುರು. ರಾತ್ರಿಗೆ ಬಂದರೆ ಸೀದಾ ಎಗರಿಸೇ ಬಿಡೋದು ಈ ಗುಂಡಕ್ಕೆ ನೋಡಿ. ಈ ಗುಂಡಕ್ಕೆ ಎಗರಿಸಿದ್ರೆ ಪರ್ಚ್ ಬೋಲ್ಟ್ ಎಲ್ಲ ಕಟ್ ಆಗ್ತವೆ. ಮೊದಲೇ ಒಂದು ಪರ್ಚ್ ಬೋಲ್ಟ್ ಬೇರೆ ಹೋಗೈತೆ ನಂದು, ಹಾಕ್ಸಿಲ್ಲ, ಮರ್ತ ಹಂಗೆ ಬಂದ್ಬಿಟ್ಟಿದ್ದೀನಿ ನಾನು. ಓನರ್ಗೆ ಹೇಳೋಗಿದ್ದೆ, ಓನರು ಹಾಕ್ಸಿಲ್ಲ ನೋಡಿ. ಇನ್ನೇನು ನಂದು ಅರ್ಧ ಗಂಟೆ ಒಳಗೆ ಸಂಗಾರೆಡ್ಡಿಗೆ ಹೋಗ್ತೀವಿ. ಬನ್ನಿ ಸಂಗಾರೆಡ್ಡಿಗೆ ಹೋಗಿ ಸಿಗೋಣ. ಇವರು ಅಂತ ಇಂತೂ ನಾಂದಾಡ್ ರೋಡಿಗೆ ಬಂದೆ. ಸಂಗಾರೆಡ್ಡಿ ಎಲ್ಲ ಪಾಸ್ ಮಾಡ್ಕೊಂಡು ಅಲ್ಲಿ ಯೂಟರ್ನ್ ಮಾಡ್ಕೊಂಡು ಮುಂದೆ ಬಂದೆ. ಇಲ್ಲಿ ಜಾಗ ಇರಲಿಲ್ಲ ಮೊದಲು. 3-4 ಕಿಲೋಮೀಟ್ರ್ ಬಿಡಿಸ್ಕೊಳಗೆ ಸರ್ವಿಸ್ ರೋಡ್ನಾಗೆ ಹೋಗ್ಬೇಕಾಯ್ತು. ಇವಾಗ ಹೈವೇ ಹತ್ತಕ್ಕೆ ಮೇಲ್ಗಡೆಯಿಂದ ಇದು ಮಾಡಿದ್ದಾರೆ. ಯಾವುದೋ ಗುರು ನಮಗೆ ಪರಿಚಯ ಇರೋದು, ಅದು ಕಂಟೈನರ್ ಹೋಗ್ತಿರೋದು. ಬನ್ನಿ ಮಾತಾಡ್ಸೋಣ ನೋಡೋಣ. ಹೋಗಿ ರಾಜಸ್ಥಾನ್ ಡ್ರೈವರ್ ಅವನು. ಹೆಂಗಂದರೆ ಅವನು ನಮ್ಮ ಗಾಡಿಗೆ ಬಂದಿದ್ದ, ಅವನೇ ಡ್ರೈವರು. ಅದಕ್ಕೆ ಹೇಳಿದ್ದು ನಾನು, ಅವ್ನು ಕಾಲ್ ಮಾಡಿದ್ದು ಆವಾಗಲೇ ನನಗೆ, ಬರ್ತಾಯಿದ್ದೀನಿ ಬಾ ಅಂತಂದು. ಅಂದರೆ ಅವ್ನು ಆ ಕಡೆ ಬಂದಾನೆ, ನಾನು ಈ ಕಡೆ ಬಂದೀನಿ ಅಷ್ಟೇ. ಅದೆಲ್ಲ ಜೈಪುರ್ ಹೋಗ್ತಿದ್ದಾನಂತೆ, ಕೊರಿಯರ್ ಗಾಡಿ ಅದು. ನೋಡೋಣ ಸಿಕ್ಕರೆ ನಿಲ್ಲಿಸಿ ಮಾತಾಡ್ಸೋಣಂತೆ.
ಬನ್ನಿ ಇವಾಗ ಹೋಗೋಣ. ನಮ್ಮ ಸ್ಟಾಪು 150 ಕಿಲೋಮೀಟ್ರ್ ಐತೆ ಅಷ್ಟೇ ಇಲ್ಲಿಂದ. ಅಲ್ಲಿಗೆ ಹೋಗಿ ಸ್ಟಾಪ್ ಮಾಡೋದು, ಆಮೇಲೆ ಜರ್ನಿ ಮುಂದುವರ್ಸೋದು ಬೆಳಗ್ಗೆ 5 ಗಂಟೆಯಿಂದ. ಬನ್ನಿ ನೋಡೋಣ ಮುಂದೆ. ನೋಡಿ ಸ್ನೇಹಿತರೆ, ಇನ್ನು 30 ಕಿಲೋಮೀಟ್ರ್ ಐತೆ ಅಷ್ಟೇ ಇದು ತೆಲಂಗಾಣ. 30 ಇಲ್ಲಿ 20 ಕಿಲೋಮೀಟ್ರು. 20 ಕಿಲೋಮೀಟ್ರ್ ಹೋದ್ರೆ ನಮ್ಮ ಸ್ಟಾಪ್ ಬರುತ್ತೆ ಗುರುದ್ವಾರ. ರೋಡೇ ಖಾಲಿ ಆಗಿಬಿಟ್ಟೈತೆ. ಟೈಮ್ ಏನು ಭಾಳ ಆಗಿಲ್ಲ, 9 ಗಂಟೆ ಅಷ್ಟೇ. ಇನ್ನು 9 ಗಂಟೆಗೆ ರೋಡ್ ಎಲ್ಲ ಖಾಲಿ ಆಗಿಬಿಟ್ಟೈತೆ. ನಮ್ಗೆ ಪರಿಚಯ ಇರೋ ಗಾಡಿನೇ ಹಿಂದೆನೇ ಸ್ಟಾಪ್ ಆಗಿಬಿಟ್ಟ. ಅವನು ಬರಲಿಲ್ಲ, ನಾನು ಬರ್ತಾನಂತ ತಿಳ್ಕೊಂಡ್ರೆ ಅವ್ನು ನಮ್ಮ ಡ್ರೈವರ್ ಹಿಂದೆನೇ ಹೋಗ್ಬಿಟ್ಟ. ಮೇವತಿ ಡ್ರೈವರ್ ನಮ್ಮ ಗಾಡಿಯಾಗಿದ್ದ. ಅವನು ಫೋನ್ ಮಾಡಿ ಹೇಳಿದೆ ಬಾರ ಮುಂದಕ್ಕಂತಂದು. ಸರಿ ಊಟ ಮಾಡ್ಕೊಂಡು ಬರ್ತೀನಿ ನಡಿ ಅಂತಂದ. ಹೋಗ್ತಾ ಇದೀನಿ ನೋಡಿ. ಒಂದೇ ಒಂದು ಗಾಡಿ ಹೋಗ್ತೈತೆ ಅಷ್ಟೇ, ಕಂಟೈನರ್ ಬಿಟ್ಟರೆ. ಓಪನ್ ಬಾಡಿ ಗಾಡಿ ಯಾವ ಹೋಗಲ್ಲ ಮುಂದಕ್ಕೆ. ಲಾಸ್ಟು ಗುರುದ್ವಾರ ಹೋಗ್ತವೆ ಅಷ್ಟೇ, ಬಾರ್ಡ್ರ್ ದಾಟಿ. ನಾನು ಅಲ್ಲಿಗೆ ಹೋಗೋದು. ಅಲ್ಲಿಗೆ ಹೋಗಿ ಸ್ಟಾಪ್ ಮಾಡಿ ಬೆಳಿಗ್ಗೆ 5 ಗಂಟೆಗೆ ಎದ್ದೋದ್ರೆ ಆಯ್ತು. ಸುಮ್ಮನೆ ರಿಸ್ಕ್ ತಗೊಂಡು ಹೋಗ್ಬಾರ್ದು. ಕಾರ್ ಕಂಟೈನರ್ ಆಗೈತೆ ಯಾವುದೋ ಅದು. ರಿಸ್ಕ್ ತಗೊಂಡು ಓಡಿಸಲ್ಲ ನಾನು. ಅಲ್ಲಿ ಬೆಳಿಗ್ಗೆ ಎದ್ದು ಬಿಟ್ಟರೆ ಸೀದಾ ನಾಳೆ ನೈಟು ಈ ಟೈಮಿಗೆ ನಾಸಿಕ್ನಾಗ ಇರ್ತೀನಿ. ಸಾಕು ಅಲ್ಲಿಗೆ ಹೋದರೆ. ಬೆಳಗ್ಗೆ ಎದ್ದು ನೋಡೋಣಂತೆ. ಬನ್ನಿ ಅಲ್ಲೋಗಿ ಸಿಗೋಣ. ಇನ್ನೂ ಊಟ ಬೇರೆ ಮಾಡಿಲ್ಲ.